ಮದುವೆ ಆಗಬೇಕು ಅಂತಂದ್ರೆ ಭಯ ಶುರುವಾಗ್ಬಿಟ್ಟಿದೆ. ಹೆಣ್ಣು ಯಾವಾಗ ಬೇಕಾದ್ರೂ ಹೆಮ್ಮಾರಿಯಾಗಿ ಸಾಯಿಸಬಹುದು ಅಂತ ಹೇಳಿ ಸಾಕಷ್ಟು ಜನ ಗಂಡು ಮಕ್ಕಳು ಮದುವೆನೇ ಆಗ್ತಾ ಇಲ್ಲ. ಈಕೆ ಮಾಡಿರುವಂತಹ ಕೆಲಸವನ್ನ ವೀಕ್ಷಕರೇ ನೀವು ನೋಡ್ಬಿಟ್ರೆ ಲೈಫ್ ಅಲ್ಲಿ ಈ ಜನ್ಮದಲ್ಲ ಬೇರೆ ಜನ್ಮದಲ್ಲೂ ನನಗೆ ಮದುವೆ ಬೇಡ ಅಂತ ಹೇಳ್ಬಿಡ್ತೀರಾ. ಆ ರೀತಿಯನ್ನ ಕುಕೃತ್ಯವನ್ನ ಮೆರೆದಿದ್ದಾರೆ. ಗ್ರ್ಯಾಂಡರ್ ನಲ್ಲಿ ಗಂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಕಾವ್ಯ ಹೆಗಡೆ. ಇದು ಅಂತಿಂತ ಸ್ಟೋರಿ ಅಲ್ಲವೇ ಅಲ್ಲ. ಈ ಸ್ಟೋರಿ ನೋಡಿದ್ರೆ ಶಾಕ್ ಆಗೇ ಆಗ್ತೀರ. ಪತ್ನಿ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಚಟ್ಟಕ್ಕೆ ಏರಿಸ್ಬಿಡ್ತಾರೆ. ನೀವು ಹುಷಾರಾಗಿರ್ಬೇಕು. ಇದು ಅಂತಿಂತ ಸ್ಟೋರಿ ಅಲ್ವೇ ಅಲ್ಲ. ಈ ಸ್ಟೋರಿ ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರ. ಮಹಿಳೆಯರು ಹೀಗೂ ಇರ್ತಾರಾ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗಿ. ಮದುವೆ ಆಗಿರುವಂತಹ ಪುರುಷರೇ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ಎಸ್ ವೀಕ್ಷಕರೇ, ಮದುವೆ ಆಗಿರುವಂತಹ ಪುರುಷರು ಈ ಸುದ್ದಿಯನ್ನ ಮಿಸ್ ಮಾಡಂಗೆ ಇಲ್ಲ. ಹೆಣ್ಣು ಹೆಮ್ಮಾರಿಯಾಗಿರುವಂತಹ ಕಥೆಯನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ. ಸಾಕಷ್ಟು ಜನ ಗಂಡು ಮಕ್ಕಳು ಹೇಳ್ತಾರೆ, ಅಯ್ಯೋ ನನಗೆ ಮದುವೆ ಬೇಡ ಅಂತ ಹೇಳ್ತಾರೆ. ಒಂದು ಕಾರಣ ಹೆಣ್ಣು ಸಿಗ್ತಾ ಇರೋದಿಲ್ಲ, ಯಾರು ಲವ್ ಮಾಡ್ತಾ ಇರೋದಿಲ್ಲ, ಯಾರೂ ಕೂಡ ತಿರುಗಿ ನೋಡ್ತಾ ಇರೋದಿಲ್ಲ. ಇನ್ನೊಂದು ಕಾರಣ ಏನು ಅಂತಂದ್ರೆ ಮದುವೆ ಆದ್ರೆ ಇನ್ನೆಲ್ಲ ನಾವು ಸತ್ತೋಗ್ತೀವೋ ಅಂತ ಹೇಳಿ ಭಯದಿಂದ ನಡುಕ್ತಾ ಇರ್ತಾರೆ. ಒಂದ್ಸಲ ಕುಕ್ಕರಲ್ಲಿ ನೋಡ್ತೀವಿ ಗಂಡನ ದೇಹವನ್ನ, ಇನ್ನೊಂದ್ಸಲ ಫ್ರಿಜ್ ಅಲ್ಲಿ ನೋಡ್ತೀವಿ, ಇನ್ನೊಂದ್ಸಲ ಸಿಮೆಂಟ್ ತುಂಬ ಕಲ್ಸ ಗೋಡಿಗೆ ಹೊಡೆದೇ ಬಿಟ್ಟಿರ್ತಾಳೆ. ಆ ರೀತಿಯ ಘಟನೆಗಳೆಲ್ಲ ನಡೀತಾ ಇದೆ ನಮ್ಮ ಸಮಾಜದ. ಮದುವೆಯಾಗದ ಗಂಡಸರೇ ಎಚ್ಚರ ಎಚ್ಚರ ಎಚ್ಚರ. ಈ ಸುದ್ದಿ ನೋಡಿದ್ರೆ ಒಂದು ಕ್ಷಣ ಶಾಕ್ ಆಗ್ಬಿಡ್ತೀರ. ಪತ್ನಿ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಚಟ್ಟಕ್ಕೇರೋದು ಪಕ್ಕ. ಪತಿಯೊಂದಿಗೆ ನಿತ್ಯ ಜಗಳ, ಲವರ್ಸ್ ಜೊತೆಯಲ್ಲಿ ಸರಸವೋ ಸರಸ, ಅಕ್ರಮ ಸಂಬಂಧದ ಅಮಲು, ತಾಳಿ ಕಟ್ಟಿದವ ಮಠಾಶ್. ಪ್ರಿಯಕರನನ್ನ ಬಿಟ್ಟಿರ್ಲಾಗದೆ ಪತಿಗೆ ಸ್ಕೆಚ್ ಇಟ್ಟಂತಹ ಪತಿ. ಮಹಾ ತಾಯಿ ನೀನು, ನಿಂದು ಪಾದಾಗಿದೆ ಏನಾದ್ರು ಇದ್ರೆ ಕೊಡು ಅತ್ಲಾಗಿ. ತುಂಬಾ ಜನ ಕೇಳ್ತಾ ಇದ್ರು, ಜೆರಾಕ್ಸ್ ಮಾಡಿ ಇಟ್ಕೊಂತೀನಿ ಪೂಜೆ ಮಾಡ್ತೀನಿ ಅಂತ. ಹೆಣ್ಣಲ್ಲ, ಹೆಣ್ಣು ಕುಲಕ್ಕೆ ಹೆಮ್ಮಾರಿಯಾಗಿದೆಯಾ ನೀನು? ಗಂಡನ ಜೊತೆ ಸಂಸಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಡಿವೋರ್ಸ್ ಕೊಟ್ಟು ಬರಬೇಕಾಗಿತ್ತು. ನಿಂದೇನ್ 18-19 ಏಜಾ? 18-19 ಕಾಲೇಜಿಗೆ ಹೋಗೋ ಏಜಾ? ಮಾಡಿರೋ ಕೆಲಸವನ್ನ ನೋಡಿದ್ರೆ ಭಯ ಬೀಳ್ತೀರಾ ವೀಕ್ಷಕರೇ. ಸಾಯಿಸುವಂತಹ ಕೆಲಸಕ್ಕೆ ಆಕೆ ಹೋಗ್ತಾಳೆ ಅಂತಂದ್ರೆ ಆಕೆಯ ಮನಸ್ಥಿತಿ ಏನಿರಬೇಕು? ಪ್ರೀತಿ ಕುರುಡು ಅಂತಾರೆ. ಅಮ್ಮ, ನಿನ್ನಷ್ಟು ಕುರುಡ ಆಗ್ಬಿಟ್ರೆ ಕಷ್ಟ. ಪ್ರತಿಯೊಂದು ಹೆಣ್ಣು ಮಕ್ಕಳು ಪ್ರೀತಿಯಲ್ಲಿ ನಿನ್ನಷ್ಟು ಕುರುಡರಾಗ್ಬಿಟ್ರೆ ಕಷ್ಟ. ಪಾಪ ಮದುವೆ ಆಗದವರು ಹಿಂಗೋ ಒಂದು ಕಡೆ ಜೀವನ ಮಾಡ್ತಾ ಇರ್ತಾರೆ. ದೊಡ್ಡವರು ಅವ್ರನ್ನ ಒಪ್ಪಿಸಿ ಮದುವೆ ಮಾಡಿ ಕಳಿಸ್ತಾರೆ. ಹನಿಮೂನಲ್ಲೋ ಹಿಂಗೆ ಮನೇಲಿ ಊಟಕ್ಕೆ ಕೂತ್ಕೊಂಡು ಬಾಗೋ, ಯಾರೋ ಹೆಂಡತಿನೇ ಬಂದು ಸಾಯಿಸಿಬಿಡ್ತಾಳೆ ಅಂತಂದ್ರೆ ಆ ಗಂಡು ಜೀವ ಏನಾಗಬೇಕು? ಇವತ್ತು ಫಾರ್ ದ ಫಸ್ಟ್ ಟೈಮ್ ಗಂಡು ಮಕ್ಕಳ ಜೊತೆಗೆ ನಿಂತ್ಕೊಂಡು ನಾನು ನ್ಯಾಯ ಕೇಳುತ್ತಾ ಇದ್ದೆ. ಈಕೆಯನ್ನ ಯಾವ ಶಿಕ್ಷೆ ಕೊಡಬೇಕು ಈಕೆಗೆ ಅನ್ನೋದನ್ನ ನೀವೇ ಹೇಳಬೇಕು. ಬಾಯ್ ಫ್ರೆಂಡ್ ನ ಜೊತೆಗೆ ಸೇರ್ಕೊಂಡು ಗಂಡನನ್ನು ರುಬ್ಬಿತಾಳೆ ಅಂತಂದ್ರೆ, ಆತನನ್ನ ಸಾಯಿಸ್ತಾಳೆ ಅಂತಂದ್ರೆ, ಅಕ್ರಮ ಸಂಬಂಧದತ್ತ ಮುಖವನ್ನ ಮಾಡಿ ತನ್ನ ಹುಡುಗನ ಜೊತೆಗೆ, ತನ್ನ ಪ್ರಿಯಕರನ ಜೊತೆಗೆ ಪಲ್ಲಂಗ ಏರಬೇಕು, ಅಲ್ಲಿ ಸರಸ ಆಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವಂತ ತಾಳಿ ಕಟ್ಟಿದ ಗಂಡ, 2 ಮಕ್ಕಳ ಅಪ್ಪ, ಆತನನ್ನೇ ಸಾಯಿಸ್ತಾಳೆ ಅಂತಂದ್ರೆ ಗಂಡ ಜೀವ ಇನ್ಯಾರು ನಂಬ್ಕಂಡು ಮದುವೆ ಆಗಿರ್ಬೇಕ್ರಿ? ಇತ್ತೀಚೆಗೆ ನಂಗೆ ತುಂಬಾ ಜನ ಹೇಳ್ತಾ ಇದ್ರು, ನಾ ಹೆಂಡತಿ ವಿರುದ್ಧವಾಗಿ ಮಾತನಾಡೋದೇ ಬಿಟ್ಬಿಟ್ಟಿದ್ದೀನಿ ಮೇಡಮ್ ಅಂತ. ಯಾಕಪ್ಪ ಅಂತ ಕೇಳಿದ್ರೆ, ಮೇಡಮ್ ಯಾಕೆ ಬೇಕು ಮೇಡಮ್, ನಮ್ಮನೆ ಫ್ರಿಜ್ ಬೇರೆ ವಿಶಾಲವಾಗಿದೆ ಅಂತ ಹೇಳ್ತಾರೆ.
ಆ ರೀತಿ ಹೆಣ್ಮಕ್ಳ ಅಷ್ಟೊಂದು ಭಯ ಕೊಟ್ಟು ಕೂರಿಸ್ಬಿಟ್ರೆ ಗಂಡು ಜೀವ ಎಲ್ಲಿಗೆ ಹೋಗ್ಬೇಕು? ಆ ಅಪ್ಪ ಅಮ್ಮ 30 ವರ್ಷ 35 ವರ್ಷ ಸಾಕು ಬೆಳೆಸಿರ್ತಾರೆ, ಉದ್ಯೋಗ ಇರುತ್ತೆ, ಲವ್ ಬ್ರೇಕಪ್ ಹಾಕೊಂಡು ಅಥವಾ ಬೇಡ ಅಂತ ಹೇಳೋ ನಿಮ್ಮನ್ನು ಮದುವೆ ಆಗಿರ್ತಾರೆ. ನೀವು ಈ ಥರ ಸ್ವರ್ಗದ ಅತ್ತ ಮುಖ ಮಾಡಿ ತೋರಿಸ್ಬಿಟ್ರೆ ಏನು ಮಾಡ್ತಾವು ಪಾಪ? ಅಮ್ಮ ನೀನು ಹೆಣ್ಣಲ್ಲವೇ ಅಲ್ಲ, ಹೆಣ್ಣು ಕುಲಕ್ಕೆ ನೀನೊಂದು ದರಿದ್ರ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ನಿನ್ನಂಥ ಹೆಣ್ಣು ಜೀವವನ್ನ ಯಾರೂ ಕೂಡ ಅಂದ್ರೆ ನಿನ್ನನ್ನು ವಹಿಸ್ಕೊಂಡು ಮಾತನಾಡೋದು ತಪ್ಪು. ಗಂಡ ತ್ರಾಸ್ ಕೊಟ್ರೆ ಅಥವಾ ಗಂಡನ ಜೊತೆಗೆ ಇಷ್ಟ ಆಗಿಲ್ಲ, ಬದುಕಕ್ಕೆ ಇಷ್ಟ ಆಗಿಲ್ಲ ಅಂತಂದ್ರೆ ಹೋಗು, ನ್ಯಾಯಾಲಯ ಇದೆ, ಡಿವೋರ್ಸ್ ಕೊಟ್ಟಿಗ ಆರಾಮಾಗಿ ನಿನ್ನ ಪ್ರಿಯಕರನ ಜೊತೆಗೆ ಮಜಾ ಮಾಡು, ಇರು. ಅವನು ಮದುವೆ ಮಾಡ್ಕ, ಮಜಾ ಮಾಡು ಅಂತ ಹೇಳೋದಿಲ್ಲ ನಾನು, ಮದುವೆ ಮಾಡ್ಕ. ಇನ್ನೊಂದು ಗಂಡನ ಯಾಕೆ ಸಾಯಿ ಬಿಡಿಬೇಕು? ಅದಕ್ಕೆ ತಾಯಿ ಏನು ಮಾಡಿದ್ದಾಳೆ ಗೊತ್ತಾ? ನೀವು ಕೂಡ ಶಾಕ್ ಆಗ್ತೀರಾ ವೀಕ್ಷಕರೇ. ಸಾಯಿಸಿದಾಳೆ, ಸಾಯಿಸಿ ಆ ದೇಹವನ್ನ ಪಾಪ ಹೊರಗೆ ತೆಗೆದುಕೊಂಡು ಹೋಗಕ್ಕಾಗೋದಿಲ್ಲ. ಯಾಕೆ? ಊರವ್ರು ಸುಮ್ಮನೆ ಕುತ್ಕೊಂಡಿರ್ತಾರ? ಬಾಯಲ್ಲಿ ಮಂಡಕ್ಕಿ ಯಾಕೆ ಕುತ್ಕೊಂಡಿರ್ತಾರ ಊರವರು? ಇಲ್ಲ ಅಲ್ವಾ? ಹೇಳ್ತಾರೆ ಅನ್ನುವಂಥ ಕಾರಣಕ್ಕೆ ಒಂದು ದೊಡ್ಡ ಕುಕೃತ್ಯವನ್ನ ಎಸಗುತ್ತಾಳೆ ಅವಳು ಎಮ್ಮಾರಿ. ಮತ್ತು ಗೌರವ ಕ್ರಮ ಸಂಬಂಧಕ್ಕೆ ಗಂಡನೇ ವಿಲನ್ ಆಗಿದ್ದ. ಲವರ್ಗಾಗಿ ಪತಿಯನ್ನ ಮುಗಿಸೇ ಬಿಟ್ಲು ಪಾಪಿ ಹೆಂಡತಿ. ಉತ್ತರ ಪ್ರದೇಶದ ಸಂಭಾಲ್ ಎನ್ನುವಂತಹ ಒಂದು ಜಾಗದಲ್ಲಿ ಪತಿಯ ಬರ್ಬರ ಹತ್ಯೆ. ಬಾಯ್ ಫ್ರೆಂಡ್ ಜೊತೆಗೆ ಪತ್ನಿ ರೆಡ್ ಹ್ಯಾಂಡ್ ಹಾಕಿ ಲಾಕ್ ಆದ್ಲು. ಹೆಂಡತಿಯ ಪಲ್ಲಂಗದ ಆಟವನ್ನ ಕಂಡು ಕೆಂಡಾಮಂಡಲಾಗಿರುವಂತಹ ರಾಹುಲ್ ಹಿಂಗೆ ಬಿಟ್ರೆ ಕಷ್ಟ ಅಂತ ಪತಿ ರಾಹುಲ್ಗೆ ಮುಹೂರ್ತವನ್ನ ಇಟ್ಟಿರುವಂತಹ ರೂಬಿ ಕಬ್ಬಿಣದ ರಾಡ್ನಿಂದ ಹೊಡೆದು ಹತ್ಯೆಗೈದು ನೋಟಂಕಿ ಆಟವನ್ನ ಆಡಿರುವಂತಹ ರಾಣಿ ಗೌರವ್ ಜೊತೆ ಸೇರ್ಕೊಂಡು ರಾಹುಲ್ನ ಮುಗಿಸೇ ಹೆಣ್ಮಕ್ಳ. ಈ ರೇಂಜಿಗೆ ನೀವು ಏನಾದರೂ ಫೀಲ್ಡಿಗೆ ಇಳಿದು ಬಿಟ್ರೆ ಗಂಡ ಜೀವ ಏನು ಮಾಡಬೇಕು? ಹಿಂದಿನ ಒಂದಿಷ್ಟು ಕೇಸುಗಳನ್ನ ಮಾತಾಡೋಣ. ಈಗ ಹಿಂದೆ ಒಂದು ಸಿನಿಮಾ ನಟಿ XYZ, ಅವ್ರ ಹೆಸರು ಬೇಡ ಈಗ ಸದ್ಯಕ್ಕೆ, ಆಕೆ ಬಾಯ್ ಫ್ರೆಂಡ್ಗೋಸ್ಕರ ಗಂಡನನ್ನ ಪೀಸ್ ಮಾಡಿ ಸೂಟ್ ಕೇಸಿಗೆ ತುಂಬಿಡ್ತಾಳೆ. ಇನ್ನು ಪೀಸ್ ಮಾಡಿ ಲವ್ವರು ಆಕೆಯ ದೇಹವನ್ನು ಪೀಸ್ ಮಾಡಿ ಇದೇ ಫ್ರಿಜ್ಜಲ್ಲಿ ಇಟ್ಟಿರ್ತಾನೆ. ಇನ್ನೊಬ್ಬಳು ಮಹಾತಾಯಿ ಗಂಡನನ್ನ ಮದುವೆ, ಒಂದು ಹುಡುಗನನ್ನ ಮದುವೆ ಆಗ್ತಾಳೆ, ಕಡೆಗೆ ಹನಿಮೂನ್ ಅಂತ ಹೇಳಿ ದೂರದ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ತಳ್ಳಿ ಸಾಯಿಸ್ತಾಳೆ. ಹಿಂಗೆ ಮಾಡ್ತಾ ಹೋದ್ರೆ ಹೆಂಗೆ ಮದುವೆ ಮಾಡ್ಕೊಳ್ಬೇಕು? ಮುಂದೆ ಭಾರತ ದೇಶದಲ್ಲಿ ಪ್ರಜೆ ಇರಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ಲವ್ವರ್ ಜೊತೆ ಜೀವನ ಮಾಡಬೇಕು ಅಂತಂದ್ರೆ ಮನಸ್ಸೇನಾಗಿರುತ್ತೆ ನಿಮಗೆ? ಅಷ್ಟು ಕಲ್ಮಶವಾಗಿ ತುಂಬಿರುತ್ತಾ? ಇತ್ತೀಚಿನ ಕಾಲದಲ್ಲಿ ಹಸೆ ಮಣೆ ಹತ್ತಬೇಕು ಅಂತಂದ್ರೇನೆ ಕಷ್ಟ. ಅಲ್ಲಿ ಯಾರೊಬ್ರು ಕೇಳ್ತಿದ್ದ, ಹಸೆ ಮಣೆ ಮೇಲೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಮಗಳು, ತಾಳಿ ಕಟ್ಲೆ ನಮ್ಮ ಕೇಳಿದ್ರೆ ಬೇಡ ನೀನು ಅಂತಾಳೆ. 5 ಲಕ್ಷ 6 ಲಕ್ಷ ಬೇಡ 16 ಲಕ್ಷ 17 ಲಕ್ಷದಿಂದ ಮದುವೆ ಮಾಡಿಕೊಡ್ತಾ ಇರ್ತಾರ್ರಿ. ನಿಮಗೆ ಬೇಡ ಬೇಕು ಅಂದ್ರೆ ಬೇಗ ಹೇಳೋದು ಕಲ್ತ್ಕೊಳ್ಳಿ ಹೆಣ್ಮಕ್ಳ. ಹ್ಞೂ ಅನ್ನೋದು ಕಲೀರಿ ಫಸ್ಟು. ಲವರ್ ಜೊತೆಯಲ್ಲಿ ಮಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಗಂಡಂಗೆ ಸ್ಕೆಚ್ ಹಾಕಿದ್ಯಲ್ಲಮ್ಮ ನೀನು. ಅದೇನು ಮಾಡಿತ್ತು ಆ ಜೀವ ನಿನಗೆ? ಏನು ಮಾಡಿತ್ತು? ಇತ್ತೀಚಿನ ಕಾಲದಲ್ಲಿ ಫ್ರಿಜ್ಜು, ವಾಷಿಂಗ್ ಮಿಷನ್ನು, ಕುಕ್ಕರ್ ಬಾಕ್ಸು, ಸೂಟ್ ಕೇಸು ನೋಡಿದ್ರೇನೆ ಗಂಡು ಮಕ್ಕಳು ಗಡ 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 ಅಂತ ನಡುಗ್ತಾ ಇರ್ತಾರೆ. ಸೂಟ್ ಕೇಸೇ ಬೇಡ, ಹಂಗೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಬಟ್ಟೆ ತುಂಬ್ಕೊಂಡು ಹೋಗ್ತೀನಿ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ. ಇವುಗಳ ಮಾಡೋ ಅವತಾರಕ್ಕೆ ಆ ಮಕ್ಕಳೇನು ಮಾಡಬೇಕು? ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೊಂಡು ಅದೇ ದಾರಿಯನ್ನು ಹಿಡಿದ್ರೆ ಈಗೇನು ನೀವು ಆರಾಮಾಗಿ ನೆಮ್ಮದಿ ಆಗಿದ್ದೀರಾ? ಅವನೊಂದು ತೀರ ನೀನೊಂದು ತೀರ ಜೈಲಿನಲ್ಲಿ. ನಿಮ್ಗೇನು ಕಾನ್ಫಿಡೆನ್ಸ್ ಏನು? ನಾನು ಹಿಂಗೆ ಕತ್ತರಿಸಿ ಒಳ್ಳಲ್ಲಿ ಹಾಕಿ ರುಬ್ಬಿಬಿಟ್ರೆ ಅಥವಾ ಗ್ರೈಂಡರಲ್ಲಿ ಹಾಕಿ ರುಬ್ಬಿ ಬೇರೆ ಕಡೆಗೆ ಎಸೆದು ಬಿಟ್ರೆ ನಮ್ಮನ್ನು ಯಾರೂ ಹಿಡಿಯೋದಿಲ್ಲ ಅಂತನಾ? ಹಿಡಿಯೋದಿಲ್ಲ, ಪೊಲೀಸರಿಗೆ ಚಳ್ಳೆಣ್ಣು ತಿನ್ನಿಸ್ಬೋದು ಅಂತನಾ? ರೀ ಅವ್ರು ಪೊಲೀಸರು ರೀ.
ನಿಮ್ಮಂಥ ಸಾವಿರಾರು ಜನ ನೋಡಿರ್ತಾರೆ. ಈಗ ಒಬ್ರು ಒಂದಾಗಿ ಲಲ ಅಂತ ಕುಣಿತಾ ಇದ್ದೀರಾ ಈಗ, ಇಲ್ಲ ಅಲ್ವಾ? ಆ ಮಕ್ಕಳ ಭವಿಷ್ಯ ಏನು ಮಾಡ್ತೀರಾ? ಯಾರು ನೋಡ್ಕೊಂತಾರ ಆ ಮಕ್ಕಳ ಭವಿಷ್ಯನ? ನೀನು ಡಿವರ್ಸ್ ಕೊಟ್ಟು ಹೋಗಿದ್ರೆ ನಿನ್ನ ಗಂಡನಾರು ನೋಡ್ಕೊಂತಿದ್ದ. ಈಗ ಅವನ್ನೂ ಇಲ್ಲ, ಕೈಯಾರೆ ಒಳ್ಳಲ್ಲಿ ರುಬ್ಬು ಸಾಯಿಸಿದ್ಯಾ, ಗ್ರೈಂಡರಲ್ಲೋ ಒಳ್ಳಲ್ಲೋ ಏನೋ. ಬೇಕಾಗಿತ್ತೆ ಇವೆಲ್ಲ ನಿಮಗೆ? ಜನ್ಮದ ಜೋಡಿ ಲೈಲಾ ಮಜ್ನು. ಪತಿಯ ಮೃತದೇಹ ಪೀಸ್ ಗ್ರೈಂಡರ್ ನಲ್ಲಿ ಗ್ರೈಂಡರ್ ತಂದು ದೇಹವನ್ನ ತುಂಡುಗಳನ್ನಾಗಿ ಕತ್ತರಿಸಿದ್ರು ಪಾಪ. ಗಂಡನ ಮೃತದೇಹ ಪೀಸ್ ಗ್ರೈಂಡರ್ ನಲ್ಲಿ ಗಂಡ. ಈಗ ಪ್ರದೇಶದ ಬಳಿಯ ಚರಂಡಿಗೆ ಬಿಸಾಕಿರುವಂತಹ ಪಾಪಿಗಳು ಉಳಿದ ಮೃತದೇಹದ ಭಾಗಗಳನ್ನ ಗಂಗಾ ನದಿಗೆ ಬಿಟ್ಟಿರುವಂತಹ ಕಿರಾತಕರು. ಬಳಿಕ ಪತಿ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ ನೋಟಂಕಿ ರಾಣಿ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಪ್ರಕರಣವನ್ನ ಭೇದಿಸಿದಂತಹ ಪೊಲೀಸರು ನೋಟಂಕಿ ರಾಣಿ ರೂಬಿಯ ಸತ್ಯವನ್ನ ಬಯಲು ಮಾಡಿದ್ದಾರೆ. ಚರಂಡಿಯಲ್ಲಿ ತಲೆ ಕೈಕಾಲುಗಳು ಮೃತದೇಹಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ತಗಲಾಕೊಂಡಿರುವಂತಹ ರಾಣಿ ನಾಪತ್ತೆಯಾದರೂ ಕೂಡ ಪ್ರಕರಣ ಪತ್ತೆ ಹಚ್ಚಿ ತನಿಖೆಗಿಳಿದಂತಹ ಪೊಲೀಸರು ಮೃತದೇಹದ ಮೇಲೆ ರಾಹುಲ್ ಎಂಬ ಪತ್ತೆಯಾಗಿರುವಂಥದ್ದು ತದಾದ ನಂತರ ಲಾಕ್ ಆಗಿದ್ದಾರೆ. ಅಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಪೊಲೀಸರು ಅಂತಂದ್ರೆ ನಿಮ್ಮ ಪ್ರಕಾರ? ಏನ್ ಹೇಳ್ಬಿಡಿ ರಾಜಾರಾಣಿ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಕಣ್ಣಿಗೆ ಪೊಲೀಸರು ಏನು ಯಾವ ಥರ ಕಾಣಿಸ್ತಾರೆ? ನನಗೆ ಅಂಡ ಕಳೆದೋದ ಅಂತ ಹೋಗಿ ಕಂಪ್ಲೇಂಟ್ ಕೊಡೋದಂತೆ, ಪೊಲೀಸರು ನಮ್ಮ ಕಣ್ಣು ಕುತ್ಕೊಂಡು ಬಿಡೋದಂತೆ. ತಲೆ ಇದೆಯಾ ನಿಮಗೆಲ್ಲ ಹಿಂಗೆಲ್ಲ ಮಾಡ್ಕೊಳಕ್ಕೆ? ಹೆಣ್ಣು ಮಕ್ಕಳು ಹೆಂಗಿರಬೇಕು ಹಂಗಿರಬೇಕು. ಗಂಡ ಮನೆ ಸಂಸಾರ ಆಯ್ತಪ್ಪ. ಈಗಿನ ಕಾಲದಲ್ಲಿ ನಾವು ಸ್ವಲ್ಪ ಫಾರ್ವರ್ಡ್ ಅಂತ ಅನ್ಕೊಳ್ಳಿ. ಗಂಡ ಮನೆ ಸಂಸಾರ ಅನ್ನೋದು ಬೇಡ, ಬೇರೆಯವ್ನ ಇಷ್ಟ ಆದ ಅಂತಂದ್ರೆ ಡಿವೋರ್ಸ್ ತಗೊಳ್ಳಿ, ಕಾನೂನಿದೆ. ಕುತ್ಕೊಂಡು ಮಾತಾಡಿ ಗಂಡನ ಹತ್ರ. ನಿಮ್ಗೇನಾದ್ರು ಇತ್ತು ಕಷ್ಟ ನಷ್ಟಗಳು ಅಂತಂದ್ರೆ ಹಂಚ್ಕೊಳ್ಳಿ ಇಬ್ರು. ನಿಮಗೆ ಮಕ್ಕಳಿರ್ತಾರೆ 2 ಜನ, ಅವ್ರ ವಿಚಾರ ನೋಡಿ, ಅವ್ರ ಭವಿಷ್ಯ ನೋಡಿ. ನನ್ನ ಅಮ್ಮ ಹಂಗೆ, ನನ್ನ ಅಪ್ಪ ಹಂಗೆ ಅಂತ ಅವ್ರು ಯಾವತ್ತೂ ಕೂಡ ಅಳಬಾರ್ದಲ್ವಾ? ತಂದೆ ತಾಯಿ ಇದ್ದು ಕೂಡ ತಬ್ಬಲಿ ಆಗಬಾರ್ದಲ್ವಾ? 2 ನಿಮಿಷ ಕೂತ್ಕೊಂಡು ಮಾತಾಡೋ ಸಹನೆ ಇಲ್ಲ ಅಂತಂದ್ರೆ ಮದುವೆ ಯಾಕೆ ಆಗ್ತೀರಿ ನೀವೆಲ್ಲ? ಮದುವೆ ಆಗ್ತೀರಾ ಅಂತಂದ್ರೆ 2 ನಿಮಿಷ ಕೂತ್ಕೊಂಡು ಮಾತಾಡೋ ಸಹನೆ ಇರಬೇಕು. ಎಲ್ಲದೂ ಕೂಡ ಜೋಡಿ ಕರೆಕ್ಟ್ ಆಗಿರುತ್ತೆ ಅಲ್ಲ. ಯಾವ ಜೋಡಿ ಕರೆಕ್ಟ್ ಆಗಿರುತ್ತೆ? 7ನೇ ನಂಬರ್ ಚಪ್ಪಲಿ ಸೈಜ್ ಮಾತ್ರ ಕರೆಕ್ಟ್ ಆಗಿರೋದು, ಬಾಕಿದೆಲ್ಲ ನಾವೇ ನಿಭಾಯಿಸ್ಕೊಂಡು ಹೋಗಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಅದೆಲ್ಲ ನಿಮ್ಗೆ ಗೊತ್ತಿರುತ್ತಲ್ವಾ? ಅದು ಗೊತ್ತಿದ್ದು ಕೂಡ ಈ ರೀತಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಅವ್ನು ಪಾಪ ಅವ್ನು ಎಷ್ಟು ಕನಸು ಕಂಡಿದ್ನೋ ಏನೋ ಪುಣ್ಯಾತ್ಮ, ಅವನು ತಗೊಂಡು ಹೋಗಿ ಗ್ರೈಂಡರಲ್ಲಿ ರುಬ್ಬಿಟ್ಟಿದ್ದೀರಾ ಇಬ್ರು ಸೇರ್ಕೊಂಡು. ರಾಜಾರಾಣಿ ಗೌರಾಣಿ ರುಬ್ಬಿಟ್ಟಿದ್ದೀರಾ ನೀವು. ಏನಾಯ್ತು ಕತೆ ಅಂತಂದ್ರೆ ಹೇಳ್ಬಿಡ್ತೀನಿ ಫಸ್ಟಿಗಿಂದ. ಇಬ್ಬರೂ ಕೂಡ ಲವ್ ಮಾಡಿರ್ತಾರೆ. ಯಾರು? ರೂಬಿ ಮತ್ತೆ ಈ ಗೌರವೋ ಅಗೌರವೋ ಏನೋ, ಇಬ್ರು ಕೂಡ ಲವ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ವಿಲನ್ ಯಾರು ಅಂತಂದ್ರೆ ರೂಬಿಯ ಗಂಡ, ಆತನ ಹೆಸರು ರಾಹುಲ್ ಅಂತ ಹೇಳಿ. ರಾಹುಲ್ ದಿನ ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು ಮಾಡ್ತಾ ಇರ್ತಾರೆ. ಆದರೆ ರೂಬಿಗೆ ರಾಹುಲ್ ಮೇಲೆ ಸ್ವಲ್ಪ ಮುನಿಸೋ ಕೋಪನೋ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತೋ ಅಥವಾ ನನಗೆ ಇವನ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಅನ್ನುವಂಥ ಮನೋಭಾವ ಬಂದಿತ್ತೋ ಗೊತ್ತಿಲ್ಲ. ಆಕೆ ಬೇರೆಯವನ್ನ ನೋಡ್ಕೊಂತಾಳೆ. ಯಾರು? ರೂಬಿ. ಯಾರನ್ನ? ಗೌರವ್ ಅನ್ನುವಂತಹ ಹುಡುಗನ್ನ. ಆ ಗೌರವ್ ಅನ್ನುವಂತಹ ಹುಡುಗಂಗೆ ಅದು ಬುದ್ಧಿ ಮೆದುಳು ಎಲ್ಲಿಟ್ಕ ಬಂದಿದ್ನೋ ಏನೋ, ಮೋಸ್ಟ್ಲಿ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬಂದಿದ್ನೋ ಏನೋ ಮೆದುಳನ್ನ. ಗಂಡ ಹೆಂಡತಿ ಸಂಸಾರದ ಮಧ್ಯೆ ಹೋಗಬಾರ್ದು ಅನ್ನೋದು ಕಾಮನ್ ಸೆನ್ಸ್ ಪಾಪ ಅವನಿಗಿರಲಿಲ್ಲ. ಅವನು ರೂಬಿ ಒಂದು ಲೈಫಿಗೆ ಎಂಟ್ರಿ ಕೊಡ್ತಾನೆ. ರೂಬಿ ಲೈಫಿಗೆ ಎಂಟ್ರಿ ಕೊಟ್ಟು ಪ್ರೀತಿ ಮಧುರ ತ್ಯಾಗ ಅಮರ ಅಂತ ನೋಡದೆ ಪ್ರೀತಿನೇ ಮುಖ್ಯ ಅಂತ ಹೇಳಿ ಪ್ರೀತಿ ಮಾಡ್ತಾನೆ. ಯಾರನ್ನ? ಮದುವೆ ಆಗಿರೋ ಆಂಟಿನ. ಆಯ್ತಾ? ಪ್ರೀತಿ ಮಾಡ್ತಾನೆ. ಪ್ರೀತಿ ಅದು ವಿಕೋಪಕ್ಕೆ ತಿರುಗುತ್ತೆ. ಪ್ರೀತಿ ಕಣ್ಣಿಲ್ಲ ಅಂತ ಹೇಳ್ತಾರೆ, ಗೊತ್ತಾ ನಿಮಗೆ? ಸೊ ಅದು ಕಣ್ಣು ಕಾಣಿಸ್ಲಿಲ್ಲ ಪಾಪ ಅವನಿಗೆ, ಗೌರವ್ಗೆ. ತದಾದ ನಂತರ ರೂಬಿ ನಿನ್ನ ಬಿಟ್ಟು ನನಗೆ ಬದುಕಕ್ಕಾಗಲ್ಲ ಅಂತಾರೆ.
ಹಿಂಗೆ ಮಾತಾಡ್ಕೊಂಡಿದ್ದನ್ನ ನೋಡ್ಕೊಂಡು ರಾಹುಲ್ ರೂಬಿ ಗಂಡ ಇವರ ಪ್ರಣಯ ಪ್ರಸಂಗಗಳನ್ನ ಕಾಮಗಳ ಆಟಗಳನ್ನ ಎಲ್ಲವನ್ನೂ ಕೂಡ ನೋಡಿರ್ತಾನೆ. ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಬಿಡ್ತಾನೆ. ಆಗ ಅವನು ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಮ್ಮ, ನಿಂಗೆ ಮದುವೆ ಆಗಿ 2 ಮಕ್ಕಳಿದೆ ರೂಬಿ, ಬೇಕಾಯ್ದಲ್ಲ ಅಂತ ಬುದ್ಧಿವಾದ ಹೇಳಕ್ ಬರ್ತಾನೆ. ಬುದ್ಧಿವಾದ ಕೇಳೋ ಸ್ಥಿತಿಯಲ್ಲಿ ರೂಬಿ ಇರ್ಲಿಲ್ವೇ? ರೂಬಿ ಇದ್ದಿದ್ರೆ ಅವಳು ಹೂ ಅಂತಿದ್ಲು. ಆಯ್ತಪ್ಪ, ನನ್ನ ತಪ್ಪಾಯ್ತು, ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಿದ್ಲು. ಆದರೆ ಗಂಡನಕ್ಕಿಂತ ಜಾಸ್ತಿಯಾಗಿ ಗೌರವೇ ಬೇಕಾಗಿತ್ತು, ಬಾಯ್ ಫ್ರೆಂಡೇ ಬೇಕಾಗಿತ್ತು. ಗಂಡನ ಕಿರಿಕಿರಿ ಅನ್ಸ್ಬಿಡ್ತು ಮಾತುಗಳು. ಗಂಡನ ಮಾತುಗಳಿದೆಯಲ್ಲ, ಜ್ಞಾನದ ಮಾತುಗಳು ಕಿರಿಕಿರಿ ಮಾತುಗಳಂತ ಅನ್ಸ್ಬಿಡ್ತು. ಕಿರಿಕಿರಿ ಮಾತು ಅನಿಸ್ತು ಅಂತ ಅಂದ ತಕ್ಷಣ ಆಕೆ ಹೊಡೆಸ್ ಸಾಯಿಸ್ತಾಳೆ. ಹೇಗೆ ಹೊಡೆಸ್ ಸಾಯಿಸ್ತಾಳೆ? ಇದೊಂದು ಬ್ರೇಕಿಂಗ್ ಬರ್ತಿದೆ, ಅದು ನೋಡಿ. ರೂಬಿ ಮತ್ತು ಗೌರವ್ರನ್ನ ವಿಚಾರಣೆ ನಡೆಸಿದಂತಹ ಪೊಲೀಸರು ಕಾಕಿ ಸ್ಟೈಲ್ ನಲ್ಲಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಾಯಿ. ಮೃತದೇಹ ಕತ್ತರಿಸಲು ಬಳಸಲಾಗಿರುವಂತಹ ಗ್ರೈಂಡರ್, ಕಬ್ಬಿಣದ ರಾಡ್ ಹಾಗೂ ರಾಹುಲ್ ಹಲ್ಲೆಗೆ ಬಳಸಿದಂತಹ ಇತರ ಉಪಕರಣಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ. ರೂಬಿ ಮತ್ತು ಗೌರವ್ನನ್ನ ಬಂಧಿಸಿ ಜೈಲಿಗೆಟ್ಟಿದಂತಹ ಪೊಲೀಸರು. ಎಸ್ ವೀಕ್ಷಕರೇ, ಈಗ ಹೇಳ್ತೀನಿ ಆಕೆ ಏನ್ ಮಾಡ್ತಾಳೆ ಅಂತಂದ್ರೆ, ಅರ್ಧ ಕತೆ ಹೇಳಿದ್ನಲ್ಲ ನಿಮಗೆ, ಮುಂದುವರಿಸ್ತೀನಿ. ಆಕೆ ಏನ್ ಮಾಡ್ತಾಳೆ, ಗಂಡನನ್ನ ಸಾಯಿಸಕ್ಕೆ ಸ್ಕೆಚ್ ಹಾಕ್ತಾಳೆ. ಅದಕ್ಕೆ ಬೇಕಾಗಿರುವಂತ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಸಾಕ್ಷ್ಯವೇ. ಆಕೆ ಏನ್ ಮಾಡ್ತಾಳೆ ಅಂತಂದ್ರೆ, ಒಂದು ಕಬ್ಬಿಣದ ರಾಡ್ ತಗೊಂಡು ಅವಳು ಮತ್ತೆ ಆ ಗೌರವ್ ಇಬ್ರು ಸೇರಿ ರಾಹುಲ್ ಕಥೆಯನ್ನ ಮುಗಿಸಿದ್ಮೇಲೆ ಅವ್ರಿಗೆ ಶುರುವಾಗುತ್ತೆ ಆತಂಕ. ಹಿಂಗ ಬಾಡಿನ ಡಿಸ್ಪೋಸ್ ಮಾಡೋದು ಅಂತ ಹೇಳಿ ಶುರುವಾಗುತ್ತೆ. ಸಿನಿಮಾಗಳನ್ನ ಜಾಸ್ತಿ ನೋಡ್ತಾರೋ ಅಥವಾ ನ್ಯೂಸ್ ಚಾನೆಲ್ಗಳನ್ನ ಜಾಸ್ತಿ ನೋಡ್ತಾರೋ ಗೊತ್ತಿಲ್ಲ. ಬೇರೆ ಕಡೆಯಲ್ಲಿ ನಡೆದಿರುವಂಥ ಘಟನೆಗಳನ್ನೆಲ್ಲ ಟ್ಯಾಲಿ ಮಾಡ್ಕೊಂತಾರೆ. ಯಾವ್ದು ಸತ್ತೋದ ಕೂಳೆ ಕುಯ್ದು ಬಿಟ್ಟು ಸೂಟ್ ಕೇಸಲ್ಲಿ ಇಡೋದು, ಸತ್ತೋದ ಕೂಳೆ ಕುಯ್ದು ಬಿಟ್ಟು ಫ್ರಿಜ್ಜಲ್ಲಿ ಇಡೋದು, ಕುಕ್ಕರಲ್ಲಿ ಬೇಯಿಸು ಚುಸ್ ಅನ್ಸೋದು, ಇದೆಲ್ಲ ನೋಡ್ಕೊಂಡಿರ್ತಾರೆ. ಇವರು ಒಂದು ಐಡಿಯಾ ಮಾಡ್ತಾರೆ, ನಮ್ದೊಂದು ಆಯುಧ ಬೇರೆದು ಮಾಡ್ಕೊಳ್ಳೋಣ, ಗ್ರೈಂಡರ್ ಮಾಡ್ಕೊಂಬಿಡೋಣ ಅಂತ. ಗ್ರೈಂಡರ್ನಲ್ಲಿ ಕತ್ತು, ಕೈ, ಕಾಲು ಎಲ್ಲವನ್ನೂ ಕೂಡ ಕಟ್ ಮಾಡಿ ಪೀಸ್ ಮಾಡಿ ಗ್ರೈಂಡರಿಗೆ ಹಾಕಿ ರುಬ್ಬುತ್ತಾರೆ. ರುಬ್ಬದ ಬಳಿಕ ಅದನ್ನ ಚರಂಡಿಗೆ ಹೋಗಿ ಎಸೆತಾರೆ. ಅದಾದ ನಂತರ ಸೈಲೆಂಟ್ ಆಗಿರ್ತಾಳ ಇಲ್ಲ, ಆಕೆ ಯಾವುದೋ ಸಿನಿಮಾದ ಹೀರೋಯಿನ್ ಅನ್ಸುತ್ತೆ ಮೋಸ್ಟ್ಲಿ, ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಗಂಡ ಸಿಕ್ಕಿಲ್ಲ ಅಂತ. ಬಟ್ ಪೊಲೀಸರಿಗೆ ಗೊತ್ತು, ಹಿಂಗಿದ ಕಥೆ ಎಲ್ಲ ಸುಮಾರು ನೋಡಿದ್ದಾರೆ ಅವರು. ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿ ಅವ್ರ ಸ್ಟೈಲಲ್ಲಿ ಬಾಯಿ ಬಿಡಿಸಿದಾಗ ಇರೋ ಸತ್ಯವನ್ನ ಆಕೆ ಬಾಯಿ ಬಿಡ್ತಾಳೆ, ಏನೇನಾಯ್ತು ಅಂತ ಹೇಳಿ. ಅಲ್ಲ, ನಿನಗೆ ನನ್ನ ಕ್ವಶನ್ ಏನು ಅಂತಂದ್ರೆ, ನಿನ್ನ ಗಂಡ ಆ ರೀತಿಯ ವಿಕೃತ ಮನುಷ್ಯ ಆಗಿದ್ನ ಅಂತ. ಆತನನ್ನ ಕುಯ್ದು ಗ್ರೈಂಡರ್ಗೆ ಹಾಕುವಂತಹ ಕೆಲಸವನ್ನ ಆತ ಏನು ಮಾಡಿದ್ದ? ಆತನನ್ನ ಮನುಷ್ಯ ಅಂತ ಅನ್ಕೊಂಡಿದ್ಯಾ ರೂಬಿ ನೀನು, ಅಥವಾ ಯಾವುದೋ ಪ್ರಾಣಿ ಕುಯ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಪಾಪ ಪ್ರಜ್ಞೆ ಏನಾದ್ರೂ ಇದೆಯಾ? ಕಾಡ್ತಾ ಇದೆಯಾ? ಏನ್ ಕತೆ ನಿಮ್ಮಿಬ್ಬರಲ್ಲಿ? ಇಬ್ರು ಕಿರಾತಕರು ನೀವು. ನಿಮ್ಮ ಕರ್ಮಕಾಂಡವನ್ನ ಪೊಲೀಸರು ಬಟಾ ಬಯಲು ಮಾಡಿದ್ದಾರೆ. ಉತ್ತರ ಪ್ರದೇಶದ ಪೊಲೀಸರು ನೀವುಗಳು ಮಾಡುವಂತಹ ಕೆಲಸಕ್ಕೆ ಇಲ್ಲಿ ಪಾಪ ನಮ್ಮ ಯೂತ್ಸು ಮದುವೆ ಆಗಲ್ಲ ಅಂತ ಕೂತ್ಕೊಂಡಾರೆ. ನಿಮ್ಮ ಲವ್ವರ್ ಜೊತೆ ಮಸ್ತಿ ಮಾಡ್ಕೊಳ್ಬೇಕು, ಅವನ ಜೊತೆ ಸಂಸಾರ ಮಾಡಬೇಕು ಅಂತಂದ್ರೆ ಆಗ್ಲಿಂದ ಹೇಳ್ತಾ ಇದ್ದೀನಿ, ಕಾನೂನಿನ ಪ್ರಕಾರವಾಗಿ ಹೋಗಿ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ಕ್ರೈಮ್ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ, ಡೆಸ್ಕ್ ಲೈವ್ ಅಲ್ಲಿ ಇದ್ದಾರೆ ಅಂತ ಹೇಳ್ತೀನಿ ನಾನು. ಎಸ್, ನಿಸರ್ಗ ಗಂಡನನ್ನ ಪೀಸ್ ಮಾಡಿ ಗ್ರೈಂಡರ್ನಲ್ಲಿ ಹಾಕಿ ಅರ್ದಿದ್ದಾಳೆ. ತದಾದ ನಂತರ ಆಕೆ ಅದನ್ನ ಚರಂಡಿಗೆ ಒಗಿತಾಳೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ? ಹೇಗ್ ನಡೀತು, ಎಲ್ಲಿ ನಡೀತು, ಇನ್ಫಾರ್ಮೇಶನ್ ಕೊಡಿ.
ಚರಂಡಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ದು ಅದು ಬೆಳಕಿಗೆ ಬಂದಿರುವುದು. ಉತ್ತರ ಪ್ರದೇಶದಲ್ಲಿ ಈ ಒಂದು ಕೇಸ್ ಹೊರ ಬಂದಿರುವಂತದ್ದು ಕಾವ್ಯ. ಇನ್ನು ಆರೋಪಿಗಳಾದಂತಹ ರೂಬಿ ಮತ್ತು ಗೌರವ್ ಇವರಿಬ್ರು ಒಂದಷ್ಟು ದಿನಗಳಿಂದ ಪ್ರೀತಿಸ್ತಾ ಇದ್ರು. ಈ ಒಂದು ವಿಷಯವನ್ನ ಗಂಡನಿಗೆ ತಿಳಿತು ಅನ್ನೋ ಒಂದು ಕಾರಣಕ್ಕೆ ಗಂಡನನ್ನ ಒಂದು ಕಬ್ಬಿಣದ ರಾಡ್ ನಲ್ಲಿ ತಲೆಭಾಗಕ್ಕೆ ಹೊಡೆಯುವುದರ ಮುಖಾಂತರ ಆತನನ್ನ ಕೊಂದು ಆತನ ದೇಹವನ್ನ ಒಂದು ಗ್ರೈಂಡರ್ ನಲ್ಲಿ ಹಾಕಿ ರುಬ್ಬಿ, ಅಂದ್ರೆ ದೇಹದ ಒಂದಷ್ಟು ಭಾಗಗಳನ್ನ ಮಾತ್ರ ಅವರು ಗ್ರೈಂಡರ್ ಅಲ್ಲಿ ಹಾಕಿ ರುಬ್ಬಿರುವಂತದ್ದು, ಇನ್ನ ಒಂದಷ್ಟು ಭಾಗಗಳನ್ನ ಚರಂಡಿಗೆ ಎಸೆದಿದ್ದಾರೆ. ಇನ್ನು ಈಕೆ ಮಾಡಿರುವಂತಹ ಒಂದು ಮಾಸ್ಟರ್ ಪ್ಲಾನ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಈಕೆ ನವೆಂಬರ್ 18ನೇ ತಾರೀಕು ಈ ಒಂದು ಕೃತ್ಯವನ್ನ ಮಾಡಿ ಅದೇ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಸ್ಟೇಷನ್ಗೆ, ಅಂದ್ರೆ ಚಂದೌಸಿ ಪ್ರದೇಶದ ಮೊಹಲ್ಲಿ ಅನ್ನೋ ಸುನ್ನಿ ನಿವಾಸದಲ್ಲಿ ರೂಬಿ ಅನ್ನೋರಿದ್ದು ಈ ಒಂದು ಸರೌಂಡಿಂಗ್ ಅಲ್ಲಿ ಬರುವಂತಹ ಒಂದು ಪೊಲೀಸ್ ಸ್ಟೇಷನ್ಗೆ ಆಕೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹಿಂಗೆ ನನ್ನ ಗಂಡ ಕಾಣೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಆಕೆ ದೂರಿನ ಮೂಲಕ ಕೊಟ್ಟಿರ್ತಾಳೆ. ಇನ್ನು ಇದಾದ ಒಂದಷ್ಟು ದಿನಗಳ ನಂತರದಲ್ಲಿ ಈ ಸತ್ತೋಗಿರುವಂತಹ, ಅಂದ್ರೆ ಏನು ಮೃತನಾಗಿರ್ತಾರೆ ಆತರನ ದೇಹ ಒಂದು ಚರಂಡಿಯಲ್ಲಿ, ಒಂದು ಅರ್ಧ ದೇಹ ಚರಂಡಿಯಲ್ಲಿ ಸಿಕ್ಕಿರತ್ತೆ. ಇದನ್ನ ಪೊಲೀಸರಿಗೆ ಸಿಕ್ಕಂತಹ ದೇಹ ಆಗಿದ್ದು ಪೊಲೀಸರು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಆ ಒಂದು ಸಮಯದಲ್ಲಿ ಆಕೆ ಪತ್ನಿಯನ್ನ ಕರೆಸಿ ಮಾತನಾಡಿದಾಗ ಆಕೆಯನ್ನ ಒಂದಷ್ಟು ಕ್ರಾಸ್ ಕ್ವಶನ್ ಅನ್ನ ಕೇಳಿದಾಗ ಅವರಿಗೆ ಗೊತ್ತಾಗತ್ತೆ ಇದಕ್ಕೆಲ್ಲ ಕಾರಣ ಇನ್ನು ಹೆಂಡತಿಯಾಗಿರುವಂತಹ ರೂಬಿ ಅವರೇ ಈ ಒಂದು ಕೊಲೆಯನ್ನ ಮಾಡಿರುವಂತದ್ದು ಎನ್ನುವಂತಹ ಮಾಹಿತಿ ಕೂಡ ಅವ್ರಿಗೆ ಗೊತ್ತಾಗತ್ತೆ. ಇನ್ನು ಈಗ ಸದ್ಯದಲ್ಲಿ ಇಬ್ರನ್ನೂ ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿರುವಂತದ್ದನ್ನ ಮಾಡಿದ್ದಾರೆ ಕಾವ್ಯ. ಎಸ್ ನಿಸರ್ಗ, ಈಗ ಮುಂದಿನ ಕ್ರಮ ಏನ್ ಜರುಗಿಸಬಹುದು, ಏನ್ ಶಿಕ್ಷೆ ಆಗಬಹುದು? ಯಾಕಂತಂದ್ರೆ ಕೊಲೆ ಮಾಡಿದ್ರೆ ಶಿಕ್ಷೆ ಬೇರೆ, ಕೊಲೆ ಮಾಡಿ ಈ ನೀಚ ಕೃತ್ಯವನ್ನ ಎಸಗಿದ್ರೆ ಶಿಕ್ಷೆ ಬೇರೆ ಇರುತ್ತೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಇನ್ನೂ ತನಿಖೆ ಆಗ್ತಾ ಇದೆಯಾ? ಏನ್ ಕತೆ? ಎಸ್ ಕಾವ್ಯ, ಈಗಾಗಲೇ ಅವರು ಚುರುಕಿನ ಒಂದು ಇನ್ವೆಸ್ಟಿಗೇಷನ್ ಅನ್ನ ಒಂದು ತನಿಖೆಯನ್ನ ಮಾಡುವುದರ ಮುಖಾಂತರ ಇಬ್ರನ್ನೂ ಕೂಡ ಅವರು ಸೆರೆ ಹಿಡಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಈ ವಿಷಯವಾಗಿ ಅವರ ಮೇಲೆ FIR ಕೂಡ ಮಾಡಲಾಗಿರುತ್ತೆ. ಇನ್ನು ಇದನ್ನ ಅವರು ಒಂದು ಬಲವಾಗಿ ಇಟ್ಕೊಂಡು ಅವರನ್ನ ಜೈಲಿಗೆ ಹಾಕುವಂತ ಕೆಲಸಕ್ಕೆ ಇವಾಗ ಮುಂದಾಗ್ತಾರೆ. ಸದ್ಯದಲ್ಲಿ ಈಗ ಇದ್ರ ವಿಚಾರವಾಗಿ ತನಿಖೆ ಮತ್ತು ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಕಾವ್ಯ. ಎಸ್ 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 ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್ ವೀಕ್ಷಕರೇ, ಏನು ಗೊತ್ತಾ, ನಾನು ಆಗ್ಲೇ ಕೇಳ್ತಾ ಇದ್ದೆ ಏನು ಅಂತಂದ್ರೆ, ಕೊಲೆ ಮಾಡಿರುವಂತಹ ಆರೋಪದಲ್ಲಿ ಶಿಕ್ಷೆಗಳು ಸ್ವಲ್ಪ ಕಮ್ಮಿ ಇರುತ್ತೆ, ಆಯ್ತಾ? ಸಾಬೀತಾದ್ರೆ ಶಿಕ್ಷೆಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಈ ರೀತಿಯ ಅಮಾನವೀಯ ಕೃತ್ಯವನ್ನ ಎಸಗಿದ್ರೆ ಜೀವಾವಧಿ ಶಿಕ್ಷೆಯವರೆಗೂ ಹೋಗುತ್ತೆ. ಆಕೆಯ ಮನಸ್ಥಿತಿಯನ್ನ ಅಲ್ಲಿ ನೋಡ್ಲಾಗುತ್ತೆ. ಆಕೆಯನ್ನ ಹೊರಗಡೆ ಬಿಟ್ರೆ, ಇನ್ನೂ ಯಾರನ್ನ ಈ ರೀತಿಯ ಕೊಲೆಗಡೆ ಬಿಟ್ರೆ ಅಂತ ಹೇಳಿ ಪೊಲೀಸರಿಗೂ ಭಯ ಇರುತ್ತೆ, ಕಾನೂನಿಗೂ ಕೂಡ ಭಯ ಇರುತ್ತೆ. ಕೊಲೆ ಮಾಡಿದ್ರ ಒಂದು ಶಿಕ್ಷೆ, ಈ ರೀತಿಯಾಗಿ ತುಂಡು ತುಂಡು ಕತ್ತರಿಸಿದ್ರ ಒಂದು ಶಿಕ್ಷೆ ರೀ. ಆಕೆಗಂತೂ ತಲೆ ಇಲ್ಲ. ಆಕೆಗೆ ಏನಾಗ್ತಿದೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ. ಎಷ್ಟು ದೊಡ್ಡ ಕೃತ್ಯವನ್ನ ಎಸಗಿದ್ದಾಳೆ ಗೊತ್ತಾ? ಈಗಿನ ಯುವತ್ಸ ಮೇಲೆ ಅದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋ ಕಾಮನ್ ಸೆನ್ಸು ರೂಪಿಗಿಲ್ವೇನೋ ಗೊತ್ತಿಲ್ಲ ನನಗೆ. ಗಂಡ ಅನ್ಕೊಂಡಿದ್ಲೋ ಅವನನ್ನ, ಇನ್ನೇನು ಅನ್ಕೊಂಡಿದ್ಲೋ? ಅಸಹ್ಯ ಅನ್ನಿಸ್ಬೇಕು ಇದನ್ನೆಲ್ಲ ಮಾಡ್ಬೇಕಾದ್ರೆ ಹೆಣ್ಣು ಜೀವಕ್ಕೆ. ಒಂದು ತಾಯಿ ಜೀವವನ್ನ ಕೊಟ್ಟಿರ್ತಾಳೆ ಮಗುವಿಗೆ, ಅದರ ಬೆಲೆ ತಾಯಿಗೆ ಗೊತ್ತಿರುತ್ತೆ. ತಾಯಿ ಬಸರಿ ಆದಾಗ, ಮಗು ಹೊರಗಡೆ ಬಂದಾಗ ಅದ್ರ ನೋವನ್ನು ತಡ್ಕೊಂಡಿರ್ತಾಳೆ. ಎಷ್ಟು ದೊಡ್ಡ ಕೆಲಸ ಹೇರೋದು ಅನ್ನೋದು ಗೊತ್ತಿರುತ್ತೆ. 2 ಮಕ್ಕಳ ತಾಯಿ ಇವಳು, ಒಂದು ಜೀವದ ಬೆಲೆ ಗೊತ್ತಿಲ್ಲ ಈಕೆಗೆ. ಹೆಂಗ್ ನೋಡ್ಬೇಕು ಗಂಡ್ಮಕ್ಳು ಇನ್ನು ಹೆಣ್ಮಕ್ಳನ್ನ ಯಾವ ರೀತಿಯಾಗಿ ನೋಡ್ಬೇಕು? ಹೆಂಗ್ರಿ ಮದುವೆ ಆಗ್ತಾರೆ? ಈ ರೀತಿಯ ವಿಚಾರಗಳನ್ನ ಕೇಳ್ಕೊಂಡು ಸಮಾಜದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಅನ್ನೋದು ಗೊತ್ತಿಲ್ಲ ಇವರಿಗೆ. ಇನ್ನು ಏನು ಅಂತಂದ್ರೆ, ಸಮಾಜದಲ್ಲಿ ಈಕೆ ಏನೋ ಮಾಡಿದ್ಲು, ಈಕೆ ಕೊಚ್ಚಿದ್ಲೋ, ಕೊಲೆ ಮಾಡಿದ್ಲೋ, ತಗೊಂಡೋಗಿ ಚರಂಡಿಗೆ ಹಾಕಿದ್ಲೋ, ಅದು ಸೆಕೆಂಡರಿ. ನಿನ್ನ 2 ಜನ ಮಕ್ಕಳಿದ್ದಾರಲ್ಲ, ಅಮ್ಮ ರೂಬಿ, ನಿನಗೆ ಕನ್ನಡ ಬಂದಿದ್ರೆ ನೀನು ನೋಡ್ತಿದ್ದೋ ಇಲ್ಲೋ ನನ್ನನ್ನು? 2 ಜನ ಮಕ್ಕಳಿದ್ದಾರಲ್ವಾ, ಅವ್ರು ಹೆಂಗೆ ಸಮಾಜದಲ್ಲಿ ಬಾಳ್ತಾರೆ? ತಲೆ ಎತ್ಕೊಂಡು ತಿರುಗಾಡ್ತಾರೆ? ಯಾರು ಕೆಲಸ ಕೊಡ್ತಾರೆ? ಯಾರು ಅವರನ್ನು ಸಾಕ್ತಾರೆ? ಸ್ವಲ್ಪ ತಲೆ ಉಪಯೋಗಿಸಿ ನಿನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದಿದ್ರೆ ಅಥವಾ ಕಾನೂನಿನ ಪ್ರಕಾರವಾಗಿ ಹೋರಾಟ ಮಾಡಿದಿದ್ರೆ ಮಕ್ಕಳು ನಿನ್ನ ಜೊತೆನೋ ಗಂಡನ ಜೊತೆನೋ ಇರ್ತಿದ್ರು. ಏನು ಅಂತ ನೀನು ಮಾಡಿರುವಂತಹ ಕೃತ್ಯವೋ ನನಗಂತೂ ಗೊತ್ತಿಲ್ಲ.
ಸಮಾಜ ನೀನು ಅನ್ಕೊಂಡಂಗಿಲ್ಲ ತಾಯಿಯೇ, ಇಲ್ಲವೇ ಇಲ್ಲ. ನಿನ್ನ ಮಕ್ಕಳು ಬೆಳಿಬೇಕು ಅಂತಂದ್ರೆ ಇದೇ ಸಮಾಜದಲ್ಲಿ ಬೆಳಿಬೇಕು, ಚುಚ್ಚು ಮಾತುಗಳನ್ನ ಕೇಳಬೇಕು. ಅದು ಏನು ಅಂತ ಮಾಡ್ಬಿಟ್ಟು ಹೊಂಟಿದ್ಯೋ ಕೆಲಸ ಗೊತ್ತಿಲ್ಲ. ಇನ್ನು ಹುಡುಗರ ಕೆಲವೊಂದಿಷ್ಟು ಸಿಚುವೇಶನ್ಗಳಲ್ಲಿ ಹಿಂಗಾಗತ್ತಪ್ಪ, ನೀವು ಮದುವೆಗಿದುವೆ ಮಾಡ್ಕೊಳ್ಳಲ್ಲ ಅಂತೇಳಿ ಕೂತು ಬಿಟ್ಟಿರಾ, ಸನ್ಯಾಸತ್ವ ಸ್ವೀಕರಿಸ್ತೀನಿ ಅಂತ ಸಾಕಷ್ಟು ಜನ ಮಾತನಾಡ್ತಾ ಇದ್ರು, ನಾನೇ ಕೇಳಿಸ್ಕೊಂಡಿದ್ದೀನಿ. ಯಾಕಂದರೆ 30-35 ವರ್ಷ ನನ್ನ ಅಪ್ಪ ಅಮ್ಮ ಚೆನ್ನಾಗಿ ಬೆಳೆಸಿರ್ತಾರೆ, ಇವಳು ಯಾರೋ ಬಂದು ನಮ್ಮನ್ನು ಸಾಯಿಸೋದು ಬೇಡ ಅಂತ ಹುಡುಗರು ಪಾಪ ಮದುವೆನೇ ಆಗ್ತಾ ಇಲ್ಲ. ಇನ್ನು ಹುಡುಗಿರು ಕೂಡ ಇಂಜೆಕ್ಷನ್ ಕೊಟ್ಟು ಸಾಯಿಸೋದೇನಾ ಹುಡುಗಿರನ್ನ, ಪ್ರೀತಿ ಅನ್ನುವಂತಹ ವಿಚಾರದಲ್ಲಿ ಸಾಯಿಸೋದೇನಾ, ಲಾಸ್ಟಿಗೆ ಯಾಕೆ ಕೊಲೆಗೆ ಬಂದು ನಿಂತ್ಕೊಳ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಸ್, ಈ ರೂಬಿ ಕೆಲಸದಲ್ಲಿ ಏನಾಗಿದೆ ಅಂತಂದ್ರೆ ಗ್ರ್ಯಾಂಡರ್ನಲ್ಲಿ ಅರ್ದು ಚರಂಡಿಗೆ ಹಾಕಿದ್ದಾಳೆ. ಕಾಮನ್ ಸೆನ್ಸ್ ಇಲ್ಲ, ಏನೂ ಇಲ್ಲ. ಏನು ಅಂತಂದರೆ ಯಾವುದೇ ಮನುಷ್ಯನ ದೇಹವೂ ಕೂಡ ಟಕ್ಕಂತ ಹೇಳಿ ನಿಮಗೆ ಮಾಯ ಆಗೋದಿಲ್ಲ. ತಲೆ ಬುರುಡೆ ಆಗಿರಬಹುದು, ಕೈಕಾಲುಗಳಾಗಿರೋ, ಮೂಳೆಗಳಾಗಿರೋ ಎಲ್ಲವೂ ಕೂಡ ಬಂದು ಸಾಕ್ಷಿ ಹೇಳುತ್ತೆ. ಅವೆಲ್ಲವೂ ಕೂಡ ಬೇಗ ಕರಗುವಂಥದ್ದಲ್ಲವೇ ಅಲ್ಲ. ನೀನು ಮಾಡಿರುವಂತಹ ಒಂದೇ ಒಂದು ಕೆಲಸಕ್ಕೆ ಇಡೀ ಹೆಣ್ಣು ಕುಲವೇ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ. ಸಾಕಷ್ಟು ಜನ ಗಂಡು ಮಕ್ಕಳು ಮದುವೆ ಆಗೋದಿಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಇನ್ನು ನಿನ್ನ ಮಕ್ಕಳ ಗತಿಗೇನು, ಅವ್ರಿಗೆ ಯಾರು ಬಾಳು ಕೊಡ್ತಾರೆ, ಅವ್ರನ್ನ ಈ ಸಮಾಜ ಏನು ನೋಡುತ್ತೆ, ಅದೆಲ್ಲ ಪಾಪ ರೂಬಿ ಗೊತ್ತಿಲ್ವೋ ಅಥವಾ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾಡಿದಾಳೋ ಗೊತ್ತಿಲ್ಲ. ಆದರೆ ಹುಡುಗರ ಮದುವೆ ಆಗಬೇಕಾದ್ರೆ ಎಚ್ಚರ ಎಚ್ಚರ ಎಚ್ಚರ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವಿಚಾರಗಳನ್ನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಇದು ಸುದ್ದಿ ನಿಮ್ಮದು, ವೇಗ ನಮ್ಮದು.